ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಹಬ್ಬದ ಪ್ರಿಪ್ರೇಷನ್ ನಾನು ಏನೇನು ಮಾಡ್ಕೋತಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಪೂಜೆಗೆ ಅಂತ ಕಾಯೆಲ್ಲ ಸುಲ್ಕೊಡ್ತಿದ್ರು ಆ್ಯಂಡ್ ಕಳ್ಸಕ್ಕೆ ಇಡೋದಕ್ಕೆ ಅಂತೇಳಿ ಒಂದು ಕಾಯಿನ ನೀಟಾಗಿ ಸಿಪ್ಪೆಲ್ಲ ತಗೊಡ್ತಿದ್ರು. ಸೊ ಅರಿಶಿನ ಹಚ್ಚಿಡೋದಕ್ಕೆ ಅಂತ. ಸೊ ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿದ್ದೆ. ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಕಾಯಿಗೆಲ್ಲ ನೀಟಾಗಿ ಹಚ್ಚಿ ಅದ್ರ ಮೇಲೆ ಅರಿಶಿನ ಹಚ್ಚಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ಹಾಗಾಗಿ ನಾನು ಆ ಟ್ರಿಕ್ನ ಯೂಸ್ ಮಾಡಿ ಇದಕ್ಕೆ ಕಾಯಿಗೆ ಅರಿಶಿನ ಹಚ್ತಿದ್ದೀನಿ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕುತ್ಕೊಂಡಿತ್ತು. ಸ್ವಲ್ಪನೂ ಗ್ಯಾಪ್ ಇರಲಿಲ್ಲ. ಅದನ್ನು ಸ್ವಲ್ಪ ಒಣಗೋದಕ್ಕೆ ಬಿಡಬೇಕು. ಸೊ ಹಾಗಾಗಿ ಅರಿಶಿನ ಎಲ್ಲ ಹಚ್ಚಿ ಒಣಗೋದಕ್ಕೆ ಬಿಟ್ಟಿದ್ದೆ. ನಾನು ರಾತ್ರಿನೇ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೋತಿದ್ದೆ. ಸೊ ಹಾಗಾಗಿ ಹೂವು ಕಂಕಣ ಎಲ್ಲ ಕಟ್ಟಿ ಇಟ್ಟಿದ್ದೆ. ನೋಡಿ ದೇವ್ರ ಮನೆ ನೀವೇ ನೋಡ್ತಿರ್ಬೋದು, ಫುಲ್ ಅಂದರೆ ಫುಲ್ ಮೆಸ್ ಆಗಿತ್ತು. ನನಗಂತೂ ಸಾಕಾಗಿತ್ತು. ಇದೆಲ್ಲ ಯಾವಾಗ ಕ್ಲೀನ್ ಮಾಡ್ತೀನಿ ಅನ್ನೋ ಥರ ಆಗಿಬಿಟ್ಟಿತ್ತು. ಇನ್ನು ರಾತ್ರಿ ಎಲ್ಲ ರೆಡಿ ಮಾಡಿ ಮಲ್ಕೊಂಡೆ. ಬೆಳಗ್ಗೆ ಬೇಗ 3 ಗಂಟೆಗೇ ಎದ್ದು ನೈವೇದ್ಯಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡೆ. ನೋಡಿ ಏನೇನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇನ್ನು ದೇವ್ರ ಪೂಜೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಚಿಂಚುಗೂ ಲಂಗ ಬ್ಲೌಸ್ ಹಾಕೋಣ ಅಂಥೇಳಿ, ವರಮಹಾಲಕ್ಷ್ಮಿ ಹಬ್ಬದ ದಿನ ನನ್ನ ಮಗಳು ಲಕ್ಷ್ಮಿ ಥರ ಕಾಣಿಸ್ಬೇಕು ಅಲ್ವಾ. ಸೊ ಹಾಗಾಗಿ ಆ ಲಂಗ ಬ್ಲೌಸ್ ಹಾಕಿ ಹಣೆಗೆ ಸ್ವಲ್ಪ ಕುಂಕುಮ ಇಟ್ಟೆ ಅಷ್ಟೇ. ಇದೇ ಫಸ್ಟ್ ಟೈಮ್ ಅವಳು ಕುಂಕುಮ ಇಟ್ಟಿದ್ದು. ಇನ್ನು ನಾನು ಮತ್ತು ಇಬ್ಬರು ಕೈಗೆ ಕಂಕಣ ಕಟ್ಕೊಂಡ್ವು. ನೋಡಿ ನಾನು ದೇವ್ರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ತೋರಿಸ್ತಿದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು ದೇವ್ರನ್ನ ಈ ರೀತಿ ನೋಡಿ. ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಮನೆಯಲ್ಲಿ ಲಕ್ಷ್ಮಿ ವಾಸವಾಗಿದ್ದಾಳೆ ಅನ್ನೋ ಥರನೇ ಫೀಲ್ ಆಗ್ತಿತ್ತು. ಲಕ್ಷ್ಮಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ. ಇನ್ನು ನಮ್ಮನೆ ಲಕ್ಷ್ಮಿ ನೋಡಿ ನಾನು ಅವಳಿಗೆ ಹೇಗೆ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆನ ನೀವು ಶೇರ್ ಮಾಡಿ. ಮಗಳಂತೂ ನನಗೆ ಸ್ವಲ್ಪನೂ ಹಿಂಸೆ ಕೊಡಲಿಲ್ಲ. ನಾನು ಫ್ರೀಯಾಗಿ ಬಿಟ್ಟಿದ್ಲು, ನಾನು ಫ್ರೀಯಾಗಿ ಪೂಜೆ ಮಾಡಲಿ ಅಂತ. ನೋಡಿ ನಾನು ಈ ಥರ ಸ್ಯಾರಿ ಹಾಕ್ಕೊಂಡಿದ್ದೆ, ಚಿಂಚುಗೂ ಈ ಥರ ಲಂಗ ಬ್ಲೌಸ್ ಹಾಕಿದ್ದೆ. ಇನ್ನು ನಾನು ಮತ್ತು ಮಧು ಇಬ್ಬರೂ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೋದ್ವು. ಗಂಡ ಹೆಂಡತಿ ಇಬ್ಬರೂ ಲಕ್ಷ್ಮೀನಾರಾಯಣ ಅಂತ ಮನಸ್ಸಲ್ಲಿ ನೆನಪಿಸ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಲಕ್ಷ್ಮಿ ಒಲಿತಾಳೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಮತ್ತು ಮಧು ಇಬ್ಬರೂ ಪೂಜೆ ಮಾಡಿದ್ವು. ಇನ್ನು ನಮ್ಮನೆ ಪುಟ್ಟಲಕ್ಷ್ಮಿ ಕೈಲಿ ತಾಯಿ ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿಸೋಣ ಅಂಥೇಳಿ ನಾನು ತೊಡೆ ಮೇಲೆ ಕೂರಿಸ್ಕೊಂಡು ಚಿಂಚುಗೆ ಪೂಜೆ ಮಾಡಿಸ್ತಿದ್ದೀನಿ. ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ. ನಾನು ಗಂಧದ ಕಡ್ಡಿ ಕೈಲಿಟ್ಕೊಂಡ್ರೆ ಸಾಕು ಅವಳೇ ಕೈಲಿಟ್ಕೊಂಡು ದೇವರಿಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಷ್ಟು ಖುಷಿಯಾಗುತ್ತೆ ಇಂಥದ್ದೆಲ್ಲ ನೋಡಿದಾಗ. ನೋಡಿ ತಾಯಿ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾಳೆ ಅಂತ. ನನಗಂತೂ ಲಕ್ಷ್ಮಿನ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿತ್ತು. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹ್ಯಾಪಿಯಾಗಿರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.